ಇನ್ನು ಜನಾರ್ದನ್ ರೆಡ್ಡಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಕ್ಕೆ ಶ್ರೀರಾಮುಲು ಫುಲ್ ಖುಷಿಯಾಗಿದ್ದಾರೆ. ಜನಾರ್ದನ್ ರೆಡ್ಡಿ ಮರಳಿ ವಾಪಸ್ ಪಕ್ಷಕ್ಕೆ ಬಂದಿದ್ದಾರೆ. ಇನ್ನು ಬಿಜೆಪಿ ಪಕ್ಷ ಅವರ ತವರು ಮನೆ ಇದ್ದಂತೆ. ಬಾಹುಬಲಿ ರೀತಿಯಲ್ಲಿ ದೊಡ್ಡ ಶಕ್ತಿ ಇದೀಗ ನಮ್ಮ ಪಕ್ಷಕ್ಕೆ ಬಂದಿದೆ. ಇನ್ನು ಹೈದರಾಬಾದ್ ಕರ್ನಾಟಕದಲ್ಲಿ ಇದೀಗ ಬಿಜೆಪಿಗೆ ಬಹುದೊಡ್ಡದಾಗಿರುವಂತಹ ಒಂದು ಶಕ್ತಿ ಬಂದಿದೆ. ಅವರು ಪಕ್ಷ ಕಟ್ಟಿದ್ದಕ್ಕೆ ನಮಗೆ ಬೇಸರ ಇತ್ತು. ಈಗ ಅವರು ತವರಿಗೆ ವಾಪಸ್ ಬಂದಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ನಾವು 28 ಸ್ಥಾನಗಳನ್ನು ಗೆಲ್ತೀವಿ. ಗೆಲ್ಲಬೇಕಾದರೆ ಎಲ್ಲ ಕಡೆಯಲ್ಲಿ ಪಕ್ಷಕ್ಕೆ ಶಕ್ತಿ ತುಂಬಬೇಕು. ಕೊಪ್ಪಳ ಕ್ಷೇತ್ರವನ್ನು ನಾವು ಗೆಲ್ಲಬೇಕು ಅಂತ ಬಳ್ಳಾರಿ ಅಭ್ಯರ್ಥಿ ಶ್ರೀರಾಮುಲು ಮಾತನಾಡಿದ್ದಾರೆ. ಗಾಲಿ ಜನಾರ್ದನ್ ರೆಡ್ಡಿ ಅವರು ಮತ್ತು ಥಾಮಸ್ ಅವರು, ಗಾಲಿ ಜನಾರ್ದನ್ ರೆಡ್ಡಿ ಅವರು ಮತ್ತು ಟಿ ಜಾನ್ ಅವರ ಸುಪುತ್ರರಾಗಿರ್ತಕ್ಕಂಥ ಪಾರ್ಟಿಗೆ ಜನಾರ್ದನ್ ರೆಡ್ಡಿ ಅವರು ಬಲ ಕೂಡಿದ್ರೆ ಬಾಹುಬಲಿ ರೀತಿಯಲ್ಲಿ ನಮ್ಮ ಮಧ್ಯಭಾಗದ ಕರ್ನಾಟಕದಲ್ಲಿ ಮತ್ತು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಬಹಳಷ್ಟು ದೊಡ್ಡ ಶಕ್ತಿ ಬಂದಂತ ಆಗಿದೆ. ಹಂಗಾಗಿ ಜನಾರ್ದನ್ ರೆಡ್ಡಿ ಅವರು ಇವತ್ತು ಪಕ್ಷಕ್ಕೆ ಏನು ಬಂದಿದ್ದಾರೋ, ಯಾವ ರೀತಿಯಲ್ಲಿ ಶ್ರೀರಾಮಚಂದ್ರ ಪ್ರಭು ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದು ಪುನಃ ಯಾವ ರೀತಿಯಲ್ಲಿ ಮನೆಗೆ ವಾಪಸ್ ಬರ್ತಾನೋ ಆ ರೀತಿಯಲ್ಲಿ ಜನಾರ್ದನ್ ರೆಡ್ಡಿ ಅವರು ಕೂಡ ಅಗ್ನಿ ಪರೀಕ್ಷೆಯನ್ನು ಗೆದ್ದು ಪುನಃ ಭಾರತೀಯ ಜನತಾ ಪಾರ್ಟಿಗೆ ವಾಪಸ್ ಬಂದಾನ. ಒಂದು ಕಡೆ ನಾನು ನನ್ನ ಸೋದರರಾದಂಥ ಆನಂದ್ ಸಿಂಗ್ ಅವರಿಗೆ ಜನಾರ್ದನ್ ರೆಡ್ಡಿ ಅವರು ಪಕ್ಷ ಕಟ್ಟಿದಂಥ ಟೈಮಲ್ಲಿ ಸ್ವಲ್ಪ ಬೇಸರ ಇತ್ತು ನಮ್ಮೆಲ್ಲರಿಗೂ ಕೂಡ. ಜನಾರ್ದನ್ ರೆಡ್ಡಿ ಅವರು ಈ ಸಮಯದಲ್ಲಿ ಈ ನಿರ್ಧಾರ ತಗೋಬಾರ್ದಾಗಿತ್ತು ಅಂದೇಳಿದ್ರೆ ಬೇಸರ ಏನಿತ್ತು. ಅವರು ಹೊರಗಡೆ ಹೋದ ನಂತರ ಬಹಳಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಇವತ್ತು ಜನರನ್ನ ಇಷ್ಟು ಮಂದಿನ ಜಾತ್ಯತೀತವಾಗಿ ಪ್ರೀತಿ ಅಭಿಮಾನ ಜೊತೆಲಿ ಒಬ್ಬ ಜನನಾಯಕ ಆಗಿ ಅವ್ರು ಗುರುತಿಸ್ಕೊಂಡಿದ್ದಾರೆ. ಇವತ್ತು ಜನನಾಯಕ ಗುರುತಿಸ್ಕೊಂಡು ವಿಶ್ವಾಸವನ್ನು ಗಳಿಸ್ಕೊಂಡು ಜನರ ಪ್ರೀತಿಯನ್ನು ಗಳಿಸ್ಕೊಂಡು ಮತ್ತೆ ಅವರು ತವರು ಮನೆಗೆ ವಾಪಸ್ಸನ್ನು ಬಂದಿದ್ದಾರೆ. ಹಂಗಾಗಿ ಇವತ್ತು ರಾಜ್ಯದಲ್ಲಿ ಒಂದು ಸಂಕಲ್ಪವನ್ನು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ವಿಶೇಷವಾಗಿ ನಮ್ಮ ಯಡಿಯೂರಪ್ಪನವರು ಒಂದು ಸಂಕಲ್ಪವನ್ನು ಮಾಡಿದ್ದಾರೆ. ಈ ಲೋಕಸಭೆ ಚುನಾವಣೆಗಳು ಏನು ನಡೀತಾ ಇದಾವೋ ಆ ಲೋಕಸಭೆ ಚುನಾವಣೆಗಳಲ್ಲಿ 28 ಗೆಲ್ಲಬೇಕು. 28 ಗೆಲ್ಲಬೇಕಾದ್ರಿಗಿನ ಅದು ಎಲ್ಲಾ ಜಿಲ್ಲೆಗಳಿಗೆ ಗೆಲ್ಲಬೇಕು ಅನ್ನೋಂಥ ಸಂಕಲ್ಪ ಏನು ಮಾಡಿದರೋ ಅದರಲ್ಲಿ ಇವತ್ತು ನನ್ನ ಸೋದರರಾದಂಥ ಆನಂದ್ ಸಿಂಗ್ ಅವರು ಒಂದು ಕಡೆ, ನನ್ನ ಸ್ನೇಹಿತರಾದಂಥ ಜನಾರ್ದನ್ ರೆಡ್ಡಿ ಅವರು, ನಮ್ಮ ಭಾಗದಲ್ಲಿದ್ದಂಥ ಎಲ್ಲ ಕಾರ್ಯಕರ್ತರು ಸಂತೋಷ. ಇವತ್ತು ಒಂದಾಗಿದ್ದೀವಿ ಅಂದ್ರಿಗಿನ ಇವತ್ತು ಒಂದು ಕಡೆ ಕಾರ್ಯಕರ್ತರಿಗೆ ಸಂತೋಷ ಆಗಿದೆ. ಜಾತ್ಯತೀತವಾಗಿ ಇವತ್ತು ಏನು ಸಂತೋಷ ಆಗಿ ಇವತ್ತು ಜನಾರ್ದನ್ ರೆಡ್ಡಿ ವಾಪಸ್ ಬಂದಿರೋ ಕಾರಣ ನಾನು ನಮ್ಮ ಆನಂದ್ ಸಿಂಗ್ ಅವರು ಎಲ್ಲರೂ ಕೂಡ ಸೇರಿಕೊಂಡು ಆ ಭಾಗದಲ್ಲಿ ಬಹಳಷ್ಟು ದೊಡ್ಡ ಬೇಡಿಕೆ ಇರೋ ಕಾರಣ ಜನಾರ್ದನ್ ರೆಡ್ಡಿ ಕೂಡ ಮುಂದಿನ ದಿನಗಳಲ್ಲಿ ಎಲ್ಲ ಲೋಕಸಭಾ